ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅನುಶಾಲ ಕೇಗೌಡ. ಈಗ ಹೆಡ್ಲೈನ್ಸ್. ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ಜರುಗಿದ ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿಯ ದಿವ್ಯ ಬ್ರಹ್ಮ ರಥೋತ್ಸವ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬರಲಿಕ್ಕೆ ಆಗಲಿಲ್ಲ, ಬಂದಿದ್ರೆ ಹಾಸನ ಜಿಲ್ಲೆಯಲ್ಲಿ ಇನ್ನು 3 ಸ್ಥಾನಗಳು ಸಿಗುತ್ತಿದ್ದವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಜೇಬಿಗೆ ಕೈ ಹಾಕದೆ ಪಿಕ್ ಪ್ಯಾಕೆಟ್ ಮಾಡುವ ಕಲೆ ಕಾಂಗ್ರೆಸ್ಗೆ ಮಾತ್ರ ಗೊತ್ತು. ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದೆ. ಇಂತಹ ಸರ್ಕಾರ ಇದ್ದರೆಷ್ಟು ಬಿದ್ದರೆಷ್ಟು, ಈ ಸರ್ಕಾರ ತೊಲಗಬೇಕು. ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿಕೆ. ಅನ್ನಭಾಗ್ಯವನ್ನು ಕಾಂಗ್ರೆಸ್ ಕೊಟ್ಟಿದ್ದಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿದ್ದು. ಸಂಸದ ಪ್ರತಾಪ್ ಸಿಂಹ ಹೇಳಿಕೆ. ಮತ್ತು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಎಂಬ ಯುವತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಕೊಲೆಪಾತಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ ಸಕಲೇಶಪುರದಲ್ಲಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿಯ ದಿವ್ಯ ಬ್ರಹ್ಮ ರಥೋತ್ಸವವು ಸಹಸ್ರಾರು ಭಕ್ತಾದಿಗಳ ನೇತೃತ್ವದಲ್ಲಿ ಸಂಭ್ರಮದಿಂದ ಸಡಗರದಿಂದ ಅದ್ಧೂರಿಯಾಗಿ ಜರುಗಿತು. ಬೇಲೂರು ಪಟ್ಟಣದಲ್ಲಿರುವ ಶ್ರೀ ಚೆನ್ನಕೇಶವ ದೇವಾಲಯ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕಳೆದ 9 ದಿನಗಳಿಂದಲೇ ಆರಂಭಗೊಂಡು ಶಾಸ್ತ್ರೀಯ ವಿಧಾನಗಳೊಂದಿಗೆ ನಿತ್ಯ ರಾತ್ರಿ ವೇಳೆ ಪ್ರಮುಖ ಉತ್ಸವಗಳಾದ ಕಲ್ಯಾಣೋತ್ಸವ, ಚಂದ್ರಮಂಡಲೋತ್ಸವ, ಸೂರ್ಯಮಂಡಲೋತ್ಸವ, ಹಂಸ ಉತ್ಸವ, ಬೆಳ್ಳಿ ಮಂಟಪೋತ್ಸವ, ಹನುಮಂತೋತ್ಸವ, ಗರುಡೋತ್ಸವ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನೆರವೇರಿದವು. ಇಂದು ನಡೆಯುವ ದಿವ್ಯ ಬ್ರಹ್ಮ ರಥೋತ್ಸವಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳು ಮತ್ತು ಪ್ರವಾಸಿಗರು ನಗರದ ವಸತಿ ಗೃಹಗಳಲ್ಲಿ ಮತ್ತು ದೇವಾಲಯದ ಒಳ ಮತ್ತು ಹೊರಭಾಗದ ಆವರಣದ ಬಳಿ ತಂಗಿದ್ದರು. ಶ್ರೀ ಅವರ ಯಾತ್ರಾ ಸೇವಾ ನಂತರ ಪೂಜೆ ವಿಧಿವಿಧಾನಗಳನ್ನು ಮುಗಿಸಿ ಅಲಂಕೃತಗೊಂಡ ದಿವ್ಯ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿ ಚೈತ್ರ ಶುದ್ಧ ದ್ವಾದಶಿ ಪುಬ್ಬ ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥತ್ಸಂ ಕೇಶವಂ ದೃಷ್ಟ ಪುನರ್ಜನ್ಮ ನೈವೇದ್ಯತೆ ಎಂಬ ಮರ್ಯಾದೆಯಲ್ಲಿ 10:45 ಶುಭ ಮಿಥುನ ಲಗ್ನದಲ್ಲಿ ನಡೆಯಲು ಮುಂದಾದ ಶ್ರೀ ಚೆನ್ನಕೇಶವ ಸ್ವಾಮಿಯ ದಿವ್ಯ ಬ್ರಹ್ಮ ರಥೋತ್ಸವವನ್ನು ಕಿರಣ್ ಲಗಾರಿ ಬಾರಿಸುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಂಥ ಭಕ್ತಾದಿಗಳು ಭಕ್ತಿಪೂರ್ವಕವಾಗಿ ಮೂಲ ಸ್ಥಾನದಲ್ಲಿದ್ದ ರಥವನ್ನು ದೇವಾಲಯದ ಆಗ್ನೇಯ ದಿಕ್ಕಿನ ಮೂಲೆಯ ಬಳಿ ಎಳೆದು ತರುವ ಮೂಲಕ ಅದ್ಧೂರಿ ರಥೋತ್ಸವಕ್ಕೆ ಮೆರುಗು ನೀಡಿದರು. ಆಗಲಿಲ್ಲ, ಬಂದಿದ್ರೆ ಹಾಸನ ಜಿಲ್ಲೆಯಲ್ಲಿ ಇನ್ನು 3 ಸ್ಥಾನಗಳು ಸಿಗುತ್ತಿದ್ದವು. ಹೊಳೆನರಸೀಪುರ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾ ಇದ್ರು. ಆದ್ದರಿಂದ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬರಲಿಕ್ಕಾಗಲಿಲ್ಲ. ಒಂದು ವೇಳೆ ನಾನು ಬಂದಿದ್ರೆ ಹಾಸನ ಜಿಲ್ಲೆಯಲ್ಲಿ ಇನ್ನೂ 3 ಸ್ಥಾನಗಳು ಸಿಗ್ತಾ ಇದ್ದವು ನಮಗೆ. ಹೊಳೆನರಸೀಪುರದಲ್ಲಿ ನಮ್ಮ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾ ಇದ್ರು. ಅದಕ್ಕೋಸ್ಕರ ಈ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ತಪ್ಪಿಸ್ಕೊಳ್ಳದೆ ಬರಲೇಬೇಕು ಅಂತೇಳಿ ಇವತ್ತು ಬಂದಿದ್ದೇನೆ. ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಮಳೆ ಬಂದು ರೈತ ಬಿತ್ತನೆ ಮಾಡಿ ಬೆಳೆ ತೆಗೆದರೆ ಅದಕ್ಕಿಂತ ದೊಡ್ಡ ಸಾಧನೆ ನಮ್ಮ ಸರ್ಕಾರಕ್ಕೆ ಬೇರೊಂದಿಲ್ಲ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ 100ಕ್ಕೆ 100 ಗೆಲುವು ಸತ್ಯ. ಹಳ್ಳಿ ಮೈಸೂರು ಹೋಬಳಿಯವರು ಬಹಳ ಅಭಿಮಾನದಿಂದ ಪ್ರೀತಿಯಿಂದ ಕಂಡಿದ್ದೀರಿ, ಅದಕ್ಕೆ ನಾನು ಚಿರಋಣಿ ಎಂದರು. ಮಳೆ ಬಂದಿರತಕ್ಕಂಥದ್ದು ನಮ್ಮ ಪುಣ್ಯ.
ಮಳೆ ಬಂದು ರೈತರು ಬಿತ್ತನೆ ಮಾಡಿ ಬೆಳೆ ತೆಗೆದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ನಮ್ಮ ಸರ್ಕಾರಕ್ಕೆ ಆಗ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಎಲ್ಲ ಉತ್ಸಾಹ ನೋಡಿದಾಗ ನಮ್ಮ ಅಭ್ಯರ್ಥಿ ಎಲ್ಲದು 100ಕ್ಕೆ 100 ಸತ್ಯ. ನೀವೆಲ್ಲ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀರಿ ಅಲ್ವಾ? ನಮ್ಮ ಅಭ್ಯರ್ಥಿ ಗೆಲ್ಲಿಸಿದ್ರೆ ಅದೇ ನನಗೆ ಆಗ್ತಕ್ಕಂಥ ಸಂತೋಷ. ಹೊಳೆನರಸೀಪುರ ಕ್ಷೇತ್ರದ ಜನರು ಯಾವಾಗಲೂ ಕೂಡ ನನಗೆ ಬಹಳ ಅಭಿಮಾನದಿಂದ ಕಂಡಿದ್ದೀರಿ, ಪ್ರೀತಿಯಿಂದ ಕಂಡಿದ್ದೀರಿ. ಅದರಲ್ಲೂ ಹಳ್ಳಿ ಮೈಸೂರಿನವರು ಬಹಳ ಅಭಿಮಾನ ಪ್ರೀತಿಯಿಂದ ಕಂಡಿದ್ದೀರಿ. ಅದಕ್ಕೋಸ್ಕರ ನಾನು ನಿಮಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಕನಿಷ್ಠ 25,000 ಲೀಡ್ ಬರಬೇಕು. ನೀವು ಅಷ್ಟು ಕೊಟ್ಟರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಜೆಡಿಎಸ್ ಅಭ್ಯರ್ಥಿ ಸೋಲ್ತಾರೆ. ಒಂದು ಕಾಲದಲ್ಲಿ ದೇವೇಗೌಡರು ನರೇಂದ್ರ ಮೋದಿಯನ್ನು ಬೈದಿದ್ರು. ಇವಾಗ ಜೆಡಿಎಸ್ ಬಿಜೆಪಿ ಜೊತೆ ಸೇರಿ ಕೋಮುವಾದಿಯಾಗಿದ್ದಾರೆ ಎಂದು ಹೇಳಿದರು. ನಿಮ್ಮ ಉತ್ಸಾಹ ನಾನು ಯಾವತ್ತೂ ಇಷ್ಟೊಂದು ಉತ್ಸಾಹ ನೋಡಿರಲಿಲ್ಲ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಕನಿಷ್ಠ 25,000 ಲೀಡ್ ಬರಬೇಕು. ಲೀಡ್ ಕೊಡ್ತೀರಿ ಅಲ್ವಾ? ನೀವೆಲ್ಲ 25,000 ಲೀಡ್ ಕೊಟ್ರೆ ನಮ್ಮ ಅಭ್ಯರ್ಥಿ 100 ಗೆದ್ದೇ ಗೆಲ್ತಾರೆ. ಜೆಡಿಎಸ್ ನ ಅಭ್ಯರ್ಥಿ ಸೋಲ್ತಾರೆ. ಅವರು ಏನು ಅಲಯನ್ಸ್ ಮಾಡಿಕೊಂಡು 3 ಸೀಟ್ಗಳನ್ನು ತಗೊಂಡಿದ್ದಾರೆ. ದೇವೇಗೌಡರು ನಾನು ಸತ್ಯ ಹೇಳಿದ್ರೆ, ನಮ್ಮ ಕಡೆ ಒಂದು ಗಾದೆ ಇದೆ, ಇದ್ದಾಗೆ ಹೇಳಿದ್ರೆ ಎದಕ್ಕೆ ಬಂದು ಒದ್ರು ಅಂತ ಹೇಳಿ ಒಂದು ಗಾದೆ ಇದೆ. ಈ ಕಡೆನೂ ಕೂಡ ಗಾದೆ ಇದೆ. ದೇವೇಗೌಡರು ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಅವರನ್ನು ವಾಚಾಮಗೋಚರವಾಗಿ ಬೈದಿದ್ರು. ಈಗ ಅವ್ರ ಜೊತೆಲೆ ಸೇರ್ಕೊಂಡಿದ್ದಾರೆ. ಬಾಯ್ ಸೇರ್ಕೊಂಡು ಬಿಜೆಪಿ ಜೊತೆ ಕೋಮುವಾದಿಗಳ ಜೊತೆ ಸೇರ್ಕೊಂಡು ದೇವೇಗೌಡ ಮತ್ತು ಅವರೆಲ್ಲ ಪಕ್ಷ ಅವರು ಕೂಡ ಕೋಮುವಾದಿಗಳಾಗಿದ್ದಾರೆ. ನಾನು ಇದನ್ನು ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಗರ್ವ ಇದೆ. ಸಿದ್ದರಾಮಯ್ಯನ ಗರ್ವವನ್ನು ಇಳಿಸ್ತೇನೆ. ನಾನು ಹೇಳಿದೆ, ಈ ರಾಜ್ಯದ ಜನತೆಯ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಯಾರು ಕೂಡ ಜೇಬು ಮುಟ್ಟದೆ ಪಿಕ್ ಪ್ಯಾಕೆಟ್ ಮಾಡುವ ಕಲೆ ಏನಾದರೂ ಕಲಿಯಬೇಕಾದ್ರೆ ಅದು ಕಾಂಗ್ರೆಸ್ ಹತ್ತಿರ ಕಲಿಯಬೇಕು ಎಂದು ಮಾಜಿ ಸಚಿವ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಲೋಕಸಭಾ ಚುನಾವಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಹಾಸನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಒಂದು ಕಡೆ ಗ್ಯಾರಂಟಿ ನೀಡಿ ಇನ್ನೊಂದು ಕಡೆ ಎಣ್ಣೆ ಬಾಟಲಿಯ ಬೆಲೆ ದುಪ್ಪಟ್ಟು ಹಣ ಪಡೆಯಲಾಗುತ್ತಿದೆ. ಇದೊಂದು ಜೇಬು ಮುಟ್ಟದೆ ಪಿಕ್ ಪ್ಯಾಕೆಟ್ ಮಾಡುವ ಕಲೆ. ಏನಾದರೂ ಗೊತ್ತಿದ್ದರೆ ಅದು ಕಾಂಗ್ರೆಸ್ ಹತ್ತಿರ ಕಲಿಯಬೇಕು ಎಂದು ವ್ಯಂಗ್ಯ ಮಾಡಿದರು. ನಿಮ್ಮ ಯಜಮಾನ ಜೇಬಿಗೆ ಕೈ ಹಾಕಿ 8,000 ಕಿತ್ತುಕೊಂಡು ಮನೆಯ ಮಹಿಳೆಗೆ 2,000 ಕೊಟ್ಟು ನಾನು ಕೊಟ್ಟೆ ಹಣ ಎಂದು ಎದೆ ಬಡಿದುಕೊಂಡರೆ ಯಾರಪ್ಪನ ಮನೆ ದುಡ್ಡು ಕೊಟ್ಟರು?
ನಿಮ್ಮ ಯಜಮಾನರಿಂದ ಹಣ ಕಿತ್ತುಕೊಂಡು 100ಕ್ಕೆ 25 ಭಾಗ ಮಾತ್ರ ವಾಪಸ್ ಕೊಡುತ್ತಿದ್ದಾರೆ. ಪಾಣಿ ಬೆಲೆ 15 ರು ಇದ್ದಿದ್ದು ಈಗ 30 ರು ಆಗಿದೆ. 15 ರು ಡೆತ್ ಸರ್ಟಿಫಿಕೇಟ್ಗೆ 50 ರು ಕೊಡಬೇಕು. ಒಂದು ಕಡೆ ಕರೆಂಟ್ ಬಿಲ್ ಫ್ರೀ, ಇನ್ನೊಂದು ಕಡೆ ವಿದ್ಯುತ್ ಬಿಲ್ ಹೆಚ್ಚಿಗೆ. ಇದೆಲ್ಲ ಸಿದ್ದರಾಮಯ್ಯ ಅವರ ವಂಚನೆಯ ತಂತ್ರ ಎಂದು ಹೇಳಿದರು. 5 kg ಅಕ್ಕಿ ಕಾಂಗ್ರೆಸ್ಸಿಂದ ಅಲ್ಲ, ಮೋದಿ ಕೊಡ್ತಾ ಇರೋದು, ಕೇಂದ್ರದಿಂದ ಕೊಡ್ತಾ ಇರೋದು. ಇನ್ನು ಇವರು 2000 ಬಂತೋ ಅಂತ ಕೇಳಿದರು. ನೀವು ಕೆಲವರು ಬಂತು ಅಂದ್ರಿ, ಇನ್ನು ಕೆಲವರು ಬಂದೇ ಇಲ್ಲ ಅಂತ ಹೇಳಿದರು. ಸಿದ್ದರಾಮಯ್ಯನವರ ಎಕನಾಮಿಕ್ಸ್ ನಿಮಗೆ ಗೊತ್ತಾ? ನಾನು ಅದಕ್ಕೆ ತಮಾಷೆಯಾಗಿ ಸಿದ್ದರಾಮಿಕ್ಸ್ ಅಂತೀನಿ. ಸಿದ್ದರಾಮಯ್ಯನವರ ಆರ್ಥಿಕ ನೀತಿ ಅದು ಸಿದ್ದರಾಮಿಕ್ಸು. ಹೆಂಗದು ಸಿದ್ದರಾಮಿಕ್ಸು? ಬಂದ ತಕ್ಷಣ ಬಡವರು ಕುಡಿಯೋ ಕ್ವಾಟ್ರಿಗೆ 50 ರೂಪಾಯಿ ಜಾಸ್ತಿ ಮಾಡೋದು. ಸಾವುಕಾರದ್ದು ನಾ ಲೆಕ್ಕಕ್ಕೆ ಇಟ್ಟಿಲ್ಲ. ಬಡವರು ಕುಡಿಯೋ ಕ್ವಾಟ್ರಿಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಏನವ, ಒಂದು ಮನೆಯಲ್ಲಿ ಒಂದು ದಿನಕ್ಕೆ ಒಬ್ಬ 1 ಕ್ವಾರ್ಟರ್ ಕುಡಿಯೋನಿದ್ರೆ 1,500 ರಿಕವರಿ ಆಯಿತು. 2 ಕ್ವಾರ್ಟರ್ ಕುಡಿದ್ರೆ 2 ಜನ ಕುಡಿಯೋರಿದ್ರೆ ನೆಂಟರು ಬಂದ್ರು ಅಂತ ತರಿಸಿದ್ರೆ ಈಗ ಹೇಳ್ರವ, ನಿಮ್ಮ ಹತ್ರನೇ ವಸೂಲಿ ಮಾಡಿ, ನಿಮ್ಮ ಗಂಡನ ಹತ್ರ ಕಿತ್ತು ಹೆಂಡತಿ ಕೊಟ್ಟು ನಾನು ಕೊಟ್ಟೆ ಅಂತ ಎದೆ ಬಡ್ಕೊಂಡ್ರೆ ಅವ್ರು ಕೊಟ್ಟಂಗಾಗತ್ತಾ? ಇದನ್ನ ಜೋಬು ಮುಟ್ಟದಂಗೆ ಪಿಕ್ ಪ್ಯಾಕೆಟ್ ಮಾಡುವ ಕಲೆ ಏನಾದ್ರೂ ಗೊತ್ತಿದ್ರೆ ಕಾಂಗ್ರೆಸ್ನವ್ರ ಹತ್ರ ಕಲಿಬೇಕು. ಈಗ ನಿಮ್ ಜೋಬಿಗೆ ಕೈ ಹಾಕಿದ್ರೆ ಲಪ್ಪ ಅಂತ ಹಿಡ್ಕೊಂಡು ಯಾವಲ್ಲ ಅವ್ನ ಕೈ ಹಾಕ್ತವನು ಅಂತೀರಿ. ಆಮೇಲೆ ಗ್ರಾಚಾರ್ ಕೆಟ್ಟ ಅವ್ನು ಸಿಗಾಕೊಂಡ್ರೆ 4 ಬಡಿತೀರಿ. ನಿಮ್ ಗ್ರಾಚಾರ್ ಕೆಟ್ಟಿದ್ರೆ ನಿಮ್ ಪರ್ಸು ನಗದು ಬಿದ್ದು ಹೋಗುತ್ತೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ರೆ ಅವರಿಗೂ ಗೊತ್ತಿರುತ್ತೆ ಯಾರು ಏನು ಅಂತ. ಆದ್ರೆ ಬೇಕಾದ್ರೆ ಮಾತ್ರ ರಿಕವರಿ ಮಾಡ್ತಾರೆ, ಬೇಡದೇ ರಿಕವರಿ ಮಾಡಲ್ಲ. ಈಗ ಹೇಳಿ, ನಿಮ್ಮ ಜೋಬಿಗೆ ನಿಮ್ಮ ಯಜಮಾನ್ರ ಜೋಬಿಗೆ ಕೈ ಹಾಕಿ 6,000 8,000 ಕಿತ್ಕೊಂಡು ನಿಮಗೆ 2,000 ಕೊಟ್ಟು ನಾನು ಕೊಟ್ಟೆ ಅಂತ ಎದೆ ಬಡ್ಕೊಂಡ್ರೆ ಯಾರಪ್ಪನ ನನಗೆ ಕೊಟ್ರು? ನಿಮ್ಮ ಯಜಮಾನರದನ್ನೇ ಕಿತ್ತು. SC STಯ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಕಾಂಗ್ರೆಸ್ ಒಂದು ಹರಿಯುವ ಮನೆ, ಅಲ್ಲಿ ಹೋದವರು ಸುಟ್ಟು ಬೂದಿಯಾಗುತ್ತಾರೆ ಎಂದು ಅಂಬೇಡ್ಕರ್ ಆ ಕಾಲದಲ್ಲೇ ಹೇಳಿದ್ದಾರೆ. ಇದು ದೇಶ ಉಳಿಸುವ ಚುನಾವಣೆ ಹೊರತು ಜಾತಿ ಉಳಿಸುವ ಚುನಾವಣೆಯಲ್ಲ ಎಂದರು. ಇನ್ನು ಹೇಳ್ತಾರೆ, ದಲಿತರ ಉದ್ಧಾರಕ್ಕಾಗಿ ಕಾಂಗ್ರೆಸ್ 11,000 ಕೋಟಿ SC ST ಖರ್ಚು ಮಾಡಬೇಕಾದ ಹಣನ ಬದಲಾಯಿಸಿದ್ದಾರೆ ಗೊತ್ತಾ? ಹೋದ ವರ್ಷ, ಈ ವರ್ಷ 14,000 ಕೋಟಿ. ಯಾರು ತಿಳುವಳಿಕೆ ಇರುವಂತ ದಲಿತರು ಏನಾರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಅದು ಅಂಬೇಡ್ಕರ್ ಅವರ ವಿಚಾರಕ್ಕೆ ಮಾಡುವ ಅಪಮಾನ ಆಗುತ್ತೆ. ಅಂಬೇಡ್ಕರ್ ಏನ್ ಹೇಳಿದ್ರು ಗೊತ್ತೇನೋ? ಕಾಂಗ್ರೆಸ್ ಒಂದು ಉರಿಯುವ ಮನೆ, ಅಲ್ಲಿ ಹೋದವರು ಸುಟ್ಟು ಬೂದಿಯಾಗುತ್ತೀರಿ. ಯಾರು ಹೇಳಿದ್ದು? ನಾನು ಹೇಳಿದ್ದಲ್ಲ, ಅಂಬೇಡ್ಕರ್ ಅವ್ರು ಹೇಳಿದ್ದು. ಎಷ್ಟನೇ ಇಸ್ವಿಲಿ ಅಂತ ಹೇಳ್ಬೇಕಾ? 52 53ನೇ ಇಸ್ವಿಲಿ ಹೇಳಿದ್ದು. ಅಂಬೇಡ್ಕರ್ ಅವ್ರನ್ನ 2 ಬಾರಿ ಚುನಾವಣೆಯಲ್ಲಿ ಸೋಲ್ಸಿದ್ದು ಮಹಾನುಭಾವರು ಯಾರು ಗೊತ್ತಾ? ಇದೇ ಕಾಂಗ್ರೆಸ್ಸಿಗರು. ನಾವಲ್ಲ, ಜನಸಂಘ ಅಲ್ಲ, ಜನತಾ ಪಾರ್ಟಿ ಅಲ್ಲ. ಅಂಬೇಡ್ಕರ್ ಅವ್ರನ್ನ 2 ಬಾರಿ ಚುನಾವಣೆಯಲ್ಲಿ ಸೋಲ್ಸಿದ್ದು ಕಾಂಗ್ರೆಸ್. ಇದನ್ನ ದಲಿತರಿಗೆ ಅರ್ಥ ಮಾಡಿಸ್ಬೇಕಲ್ಲ. ಇದನ್ನ ಅರ್ಥ ಮಾಡಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೀನಿ. ಇದು ದೇಶ ಹಿತದ ಚುನಾವಣೆ, ಜಾತಿ ಉಳಿಸ್ಕೊಳ್ಳೋ ಚುನಾವಣೆ. JDS BJP ಹೊಂದಾಣಿಕೆ ಆಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದವರಿಗೆ ಲೂಸ್ ಮೋಷನ್ ಪ್ರಾರಂಭವಾಗಿದೆ. ಈಗ ದೇಶ ಉಳಿಸುವುದಕ್ಕೆ ವೋಟ್ ಹಾಕಬೇಕಾಗಿದೆ ಎಂದು ಹೇಳಿದರು. ನಾನಿವತ್ತು ಸುರೇಶ್ದು ಹೇಳಿಕೆ ನೋಡಿದೆ. BJP JDS ಒಂದಾಗ್ತಿದ್ದಂಗೆನೆ ಅವರಿಗೆ ಲೂಸ್ ಮೋಷನ್ ಶುರು ಆಗ್ಬಿಟ್ಟಿದೆ ಎಲ್ಲರಿಗೂ. ಆ ಲೂಸ್ ಮೋಷನ್ ಇಂದ ಅಲ್ಲಿ ಮಹದೇವಪ್ಪನು ಹೇಳಿಕೆ ಕೊಡೋದು, ಈ ಕಡೆ DK ಶಿವಕುಮಾರ್ ಹೇಳಿಕೆ ಕೊಡೋದು, ಇನ್ನೊಂದು ಕಡೆಯಿಂದ ಬೈರ್ತಿ ಸುರೇಶ್ ಹೇಳಿಕೆ. ಬೈರ್ತಿ ಸುರೇಶ್ ಹೇಳಿಕೆ ಏನು ಅಂತಂದ್ರೆ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲದೆ ಇದ್ರೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕಾಗುತ್ತೆ. ನಾವೇನು ರಾಜೀನಾಮೆ ಕೇಳಿಲ್ಲ. ಆದ್ರೆ ಕಾಂಗ್ರೆಸ್ ಒಳಗೆ ನಡೀತಿರುವ ಪಿತೂರಿ ನೋಡಿದಾಗ ಅದನ್ನ ರಾಹುಲ್ ಗಾಂಧಿ ಬಾಯಿ ತಪ್ಪಿ ಮಾತಾಡೋದು ಅಂತ ಅನ್ಕೋಬೇಡ್ರಿ. ಮೊನ್ನೆ ಭಾಷಣ ಮಾಡ್ತಾ ರಾಹುಲ್ ಗಾಂಧಿ ಮಾತಾಡಿದ್ ಕೇಳಿದಿರಾ? ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಅಧ್ಯಕ್ಷರಾದ ಸಿದ್ದರಾಮಯ್ಯನವರೇ ಅಂತ ಹೇಳಿದ್ದು ಬಾಯಿ ತಪ್ಪಲ್ಲ. ಯಾಕೆ ಅಂದ್ರೆ ಇವರು ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಎಲೆಕ್ಷನ್ಗೆ ಇಷ್ಟು, ಆಮೇಲೆ ಇಷ್ಟು, CM ಆದ್ಮೇಲೆ ಇಷ್ಟು ಅಂತ ಪ್ಯಾಕೇಜ್ನ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನು ಇಳಿಸುವ ಸಂಚು ಈಗಾಗಲೇ ಕಾಂಗ್ರೆಸ್ನಲ್ಲಿ ರೂಪುಗೊಂಡಿದೆ. ಚುನಾವಣೆ ನಂತರ ಕಾಂಗ್ರೆಸ್ಸಿಗರೇ ಸಿದ್ದರಾಮಯ್ಯನವರು ಇಳಿಸ್ತಾರೆ. ಬರ್ದಿಟ್ಕೊಳ್ಳಿ.
ನಾನು ನಿಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇ, ಈಗ ಅವರು ಇಳಿಸಕಾರ ಇಳಿಸ್ಕೊಳ್ಳಿ, ಉಳಿಸಕಾರ ಉಳಿಸ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಆದರೆ ಈಗ ದೇಶ ಉಳಿಸೋದಕ್ಕೆ ವೋಟ್ ಹಾಕಬೇಕಾದ ಅವಶ್ಯಕತೆ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದೆ. ಇಂತಹ ಸರ್ಕಾರ ಇದ್ದರೆಷ್ಟು ಬಿದ್ದರೆಷ್ಟು. ಈ ಸರ್ಕಾರ ತೊಲಗಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಹಾನುಬಾಳ್ ಗ್ರಾಮದಲ್ಲಿ ಎನ್ಡಿಎ ಅಭ್ಯರ್ಥಿ ಪರ ರೋಡ್ ಶೋ ಮಾಡಿದ ನಂತರ ಮಾತನಾಡಿದ ಅವರು, ದೇಶದ ಉತ್ತಮ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸುತ್ತಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಬಡವರ ಪರ ಹಾಗೂ ನೀರಾವರಿ ಯೋಜನೆಗಳ ಪರ ಕೆಲಸ ಮಾಡಿದರೆ, ಪ್ರಧಾನಿ ನರೇಂದ್ರ ಮೋದಿ ದೇಶದ ಪ್ರಗತಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಲ್ಲಿ ದೇಶ ಬಹುತೇಕ ರಂಗಗಳಲ್ಲಿ ಪ್ರಗತಿ ಸಾಧಿಸಿದೆ. ಈ ಬಾರಿ ಸಹ ಎಲ್ಲೆಡೆ ನರೇಂದ್ರ ಮೋದಿ ಅವರ ಪರ ಭರ್ಜರಿ ಅಲೆ ಇದೆ ಎಂದು ಹೇಳಿದರು. ನಮ್ಮೆಲ್ಲರ ಒಳ್ಳೆ ಭವಿಷ್ಯಕ್ಕಾಗಿ 142 ಕೋಟಿ ಜನಸಂಖ್ಯೆಯ ಉತ್ತಮ ಭವಿಷ್ಯಕ್ಕಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಬರಬೇಕು ಅನ್ನೋಂತ ಒಂದು ಸಂಕಲ್ಪದೊಂದಿಗೆ ಇಡೀ ದೇಶ ಒತ್ತಾಗಲದಲ್ಲಿ ಎಲ್ಲರದು ಒಂದೇ ಧ್ವನಿ, ಮತ್ತೊಮ್ಮೆ ಮೋದಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ಈ ದಿಕ್ಕಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡು ಮೈತ್ರಿಯಾಗಿ ಒಂದಾಗಿ ಒಗ್ಗಟ್ಟಿನಿಂದ ಈ ಲೋಕಸಭಾ ಚುನಾವಣೆಯನ್ನ ಕರ್ನಾಟಕದಲ್ಲಿ ನಾವು ಎದುರಿಸ್ತಾ ಇದ್ದೀವಿ. ಈ ಒಗ್ಗಟ್ಟಿನ ಮಂತ್ರ ಬೇಕು. ಏನ್ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ ಎಚ್.ಡಿ. ದೇವೇಗೌಡರು ಅವ್ರು ಮಾಡಿದಂತ ಕೆಲಸಗಳು ಜನಪರವಾಗಿ, ಕರ್ನಾಟಕದಲ್ಲಿ ಅವ್ರು ಮಾಡಿದಂತ ಕೆಲಸಗಳು ಎಂದೆಂದು ಶಾಶ್ವತವಾಗಿ ಉಳಿದು ಜನಪರವಾಗಿ, ರೈತರ ಪರವಾಗಿ, ಕಾಫಿ ಬೆಳೆಗಾರರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ವಿಶ್ವ ನಾಯಕರು, ಅವರು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ರೈತರ ಪರವಾಗಿ, ದೇಶದ ಒಗ್ಗಟ್ಟು, ದೇಶದ ಪ್ರಗತಿಗಾಗಿ ಅವ್ರು ಮಾಡಿದಂತ 10 ವರ್ಷದ ಕೆಲಸ ತಮಗೆಲ್ಲ ಗೊತ್ತಿದೆ. ಮುಂದಿನ 16 ವರ್ಷ ಭಾರತ ಚೆನ್ನಾಗಿ ಬೆಳಿಬೇಕು, ಪ್ರತಿಯೊಬ್ಬ ಬಡವನ ಕನಸು ನನಸಾಗಬೇಕು, ನಿಮ್ಮೆಲ್ಲರಿಗೂ ಅನುಕೂಲಕರವಾದಂತ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಹಗಲು ಇರುಳು ದುಡಿತಿರುವಂತ ಮಹಾನ್ ವ್ಯಕ್ತಿನೇ ನರೇಂದ್ರ ಮೋದಿ. ಹಾಗಾಗಿ ಮೋದಿ ಅವರ ಅಲೆ ಎಲ್ಲಾ ಕಡೆ ಭರ್ಜರಿಯಾಗಿದೆ. ಹಾಗಾಗಿ ಇದಕ್ಕೆ ಎದುರಿ ನಮ್ಮ ಪ್ರತಿಪಕ್ಷದವರು, ಕಾಂಗ್ರೆಸ್ನವರು, ನನ್ನ ಚೇರ್ ಅಲ್ಲಾಡ್ತಿದೆ, ನೀವೇನಾದ್ರು ನಮ್ಗೆ ಓಟ್ ಕೊಡ್ಲಿಲ್ಲ ಅಂದ್ರೆ ನಾನು ಬಿದ್ದೋಯ್ತೀನಿ. ದೇಶ ಚುನಾವಣೆ ಬಿಟ್ಟು ಅವ್ರ ಸ್ವಾರ್ಥಕ್ಕೆ ಕೇಳ್ತಿದ್ದಾರೆ. ಅವರ ಸ್ವಾರ್ಥಕ್ಕಾಗಿ, ಅವರ ದೇಶಕ್ಕಾಗಿಲ್ಲ, ಜನರ ಪರವಾಗಿಲ್ಲ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ನನ್ನ ಚೇರ್ ಅಲ್ಲಾಡುತ್ತಿದೆ, ನನ್ನ ಚೇರ್ ಬಿದ್ದು ಹೋಗುತ್ತೆ. ಡಿ.ಕೆ. ಶಿವಕುಮಾರ್ ನನ್ನ ಚೇರ್ ಅಲ್ಲಾಡುತ್ತಿದೆ. ಇವತ್ತು ಅವರು ವಿಧಾನಸಭೆ ಚುನಾವಣೆ ಎಲ್ಲ ಇಲ್ಲಿ ನಡೀತಿರೋದು ಲೋಕಸಭಾ ಚುನಾವಣೆ. ಅಷ್ಟು ಗೊತ್ತಿಲ್ಲ ಅವರಿಗೆ. ಲೋಕಸಭೆಯಲ್ಲಿ ದೇಶಕ್ಕಾಗಿ ಮೋದಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎಲ್ಲ ಭಾರತೀಯರು, ಎಲ್ಲ ಕನ್ನಡಿಗರು, ಹಾಸನ ಲೋಕಸಭಾ ಕ್ಷೇತ್ರ, ಆನ್ಬಾಳಲ್ಲಿ, ಸಕಲೇಶ್ಪುರದಲ್ಲಿ ಎಲ್ಲಾ ಕಡೆನೂ ಮೋದಿ ಪರವಾಗಿದೆ. ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ದಿವಂಗತ ಬಿಬಿ ಶಿವಪ್ಪನವರು ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಬಿಜೆಪಿ ಬಾವುಟವನ್ನು ಈ ಕ್ಷೇತ್ರದಲ್ಲಿ ಹಾರಿಸಿದರು. ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ದೇಶಕ್ಕಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಇದರಿಂದಾಗಿ ಅವರು ಸುಲಭವಾಗಿ ಗೆಲ್ಲುತ್ತಾರೆಂದು ಕಾರ್ಯಕರ್ತರು ನಿರ್ಲಕ್ಷ್ಯ ಮಾಡಿ ಮನೆಯಲ್ಲಿ ಕೂತಿದ್ದರಿಂದ ವಾಜಪೇಯಿ ಸರ್ಕಾರ ಕಳೆದುಕೊಂಡರು. ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅಳವಡಿಸಿಕೊಂಡು ಸಾಧ್ವಿ ಪ್ರಜ್ಞಾ ಸಿಂಗ್ ಅಂತಹವರಿಗೆ ಜೈಲಲ್ಲಿ ಕೊಳೆಯುವ ಹಾಗೆ ಮಾಡಿತು. ಆದರೆ 2014ರಲ್ಲಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಸುಮಾರು 10 ವರ್ಷಗಳ ಕಾಲ ಅಧಿಕಾರ ನಡೆಸಿ ಜಗತ್ತನ್ನೇ ಆಳುವ ಶಕ್ತಿ ಹೊಂದಿದ್ದಾರೆ ಎಂದರು. ಅಂತ ಕೊಟ್ಟಿದ್ದು ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಪ್ರಧಾನಿ ಆದ್ರು. 5 ವರ್ಷಗಳ ಕಾಲ ಸತತವಾಗಿ ಆಡಳಿತವನ್ನು ಕೊಟ್ಟರು. ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು, ಸರ್ವ ಶಿಕ್ಷಣ ಅಭಿಯಾನವನ್ನು ತಗೊಂಡ್ಬಂದ್ರು, ಅದೇ ರೀತಿಯಲ್ಲಿ ಮೊಬೈಲ್ ಕ್ರಾಂತಿಯನ್ನು ಮಾಡಿದ್ರು. ಹಾಗೆ ಇಡೀ ದೇಶದ ಚಿತ್ರಣವನ್ನು ಬದಲಾಯಿಸುವಂತಹ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನ ಅಟಲ್ ಬಿಹಾರಿ ವಾಜಪೇಯಿ 13,000 ಕಿಲೋಮೀಟರ್ ರೆಕಾರ್ಡ್ ಟೈಮ್ ಅಲ್ಲಿ ಮಾಡಿದ್ರು. ಇದೆಲ್ಲ ಮಾಡಿ ಆದ್ಮೇಲೆ ಜನಕ್ಕೆ ಹೇಗಾಯ್ತು ಅಂದ್ರೆ, ವಾತಾವರಣ ಯಾವ ರೀತಿ ಸೃಷ್ಟಿ ಆಯ್ತು ಅಂದ್ರೆ, ಈ ಸಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದೇ ಬರ್ತಾರೆ ಅಂತ 2004ರಲ್ಲಿ ಇಡೀ ದೇಶಾದ್ಯಂತ ವಾತಾವರಣ ಸೃಷ್ಟಿ ಆಯ್ತು. ನಮ್ಮ ಕಾರ್ಯಕರ್ತರು ಏನ್ ಮಾಡಿದ್ರು ಅಂದ್ರೆ, ನಾನು ಹೋಗಿ ವೋಟ್ ಕೇಳಲಿಲ್ಲ ಅಂದ್ರೂ ವಾಜಪೇಯಿ ಅವರಿಗೆ ವೋಟ್ ಹಾಕ್ತಾರೆ, ನಾನೊಬ್ಬ ವೋಟ್ ಹಾಕ್ಲಿಲ್ಲ ಅಂದ್ರೂ ಉಳಿದವ್ರು
ಓಟ್ ಹಾಕ್ತಿದ್ದಾರೆ, ವಾಜಪೇಯಿ ಗೆಲ್ತಾರೆ 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 ಅಂತ ಹೇಳಿ. ಕೊನೆಗೇನಾಯ್ತು? ವಾಜಪೇಯಿ ಅವರ ಸರ್ಕಾರ ಬಿದ್ದೋಯ್ತು, ಸೋತೋದು 10 ವರ್ಷಗಳ ಕಾಲ ವನವಾಸ ಅನುಭವಿಸಿತು. ಅದ್ರ ಪರಿಣಾಮ ಏನಾಯ್ತು? 2004ರಿಂದ 2014 ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಡೆಲ್ಲಿನಲ್ಲಿ ದೀಪಾವಳಿ 2005ರಲ್ಲಿ ದೀಪಾವಳಿ ಹಿಂದಿನ ದಿನ ದೀಪಾವಳಿಗೋಸ್ಕರ ಪಟಾಕಿ ಖರೀದಿ ಮಾಡ್ಲಿಕ್ಕೆ, ಪೂಜೆ ಪುನಸ್ಕಾರಕ್ಕೆ ಬೇಕಾದಂತ ಸಾಮಾನುಗಳನ್ನ ಖರೀದಿ ಮಾಡ್ಲಿಕ್ಕೆ ಅಂತ ಹೇಳಿ ಡೆಲ್ಲಿಗೆ ಮಾರ್ಕೆಟಿಗೆ ಹೋಗಿದ್ರೆ ಬಾಂಬ್ ಬ್ಲಾಸ್ಟ್ ಆಗಿ 65 ಜನ ಸತ್ತೋದ್ರು. ದೀಪಾವಳಿನಲ್ಲಿ ಬೆಳಕಿನ ಹಬ್ಬದಲ್ಲಿ ಇಡೀ ದೇಶಾದ್ಯಂತ ಕತ್ತಲು ಮೂಡ್ತು. ಮಲ್ಲೇಶ್ವರಮಲ್ಲಿ ಬಿಜೆಪಿ ಆಫೀಸ್ ಎದುರುಗಡೆ ಅಟ್ಯಾಕ್ ಆಯ್ತು, ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಅಟ್ಯಾಕ್ ಆಯ್ತು, ಹೈದರಾಬಾದ್ ನಲ್ಲಿ ಲುಂಬಿನಿ ಗಾರ್ಡನ್ ನಲ್ಲಿ ಅಟ್ಯಾಕ್ ಆಯ್ತು, ಮುಂಬೈ ಮೇಲೆ 2008ರಲ್ಲಿ ಅಟ್ಯಾಕ್ ಆಯ್ತು, ಜರ್ಮನ್ ಬೇಕರಿ ಮೇಲೆ ಅಟ್ಯಾಕ್ ಆಯ್ತು, ಸೂರತ್ ಅಲ್ಲಿ ಅಟ್ಯಾಕ್ ಆಯ್ತು. ಹೀಗೆ ಇಡೀ ದೇಶಾದ್ಯಂತ ಸರಣಿ ಬಾಂಬ್ ಬ್ಲಾಸ್ಟ್ ಗಳಾಯ್ತು. ಕೊನೆಗೆ ಎಂತ ಪರಿಸ್ಥಿತಿ ಬಂತು ಅಂದ್ರೆ ಕರ್ನಲ್ ಪುರೋಹಿತ್ ಅವ್ರನ್ನ ಮಾಲೆಗಾಂವ್ ಅಟ್ಯಾಕ್ ಅಂತ ಒಳಗಡೆ ಹಾಕಿದ್ರು, ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ ಒಳಗಡೆ ಹಾಕಿದ್ರು. ಈ ಬಿಜೆಪಿ ಕಾರ್ಯಕರ್ತರಿಗೆ, ಹಿಂದೂಗಳಿಗೆ ಉಳಿಗಾಲ ಇಲ್ಲದಂತ ಪರಿಸ್ಥಿತಿ ಸೃಷ್ಟಿ ಆಯ್ತು. ಆಗ ಕಾರ್ಯಕರ್ತರು ಮತ್ತೊಂದ್ಸರಿ ಎಚ್ಚೆತ್ಕೊಂಡ್ರು. 2014 ಬಂತು. ಈ ಸಾರಿ ನಾವೇನಾದ್ರೂ ಮೈ ಮರೆತ್ರೆ 2004ರಲ್ಲಿ ವಾಜಪೇಯಿ ಅವರಿಗೆ ಮಾಡಿದಂತ ಮೋಸ, ಉದಾಸೀನವನ್ನ ನಾವು ಮಾಡಿದ್ರೆ ಇಡೀ ದೇಶನ ಕೈ ತಪ್ಪಿ ಹೋಗುತ್ತೆ ಅಂತ ಆಗ ಈ ಮನಸ್ಸನ್ನು ನಾವು ಯೋಚನೆ ಮಾಡಿ ಸಂಕಲ್ಪನ ಮಾಡಿದ್ದು. ಆಗ ಹೇಳಿದ್ದು ಅಬ್ ಕಿ ಬಾರ್ ಮೋದಿ ಸರ್ಕಾರ. ಈ ಸಂದರ್ಭದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕರುಗಳಾದ ಎಚ್.ಕೆ. ಕುಮಾರಸ್ವಾಮಿ, ಎಚ್.ಎಂ. ವಿಶ್ವನಾಥ್, ಬಿ.ಆರ್. ಗುರುದೇವ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಜೆಪಿ ತಾಲೂಕು ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆ.ಎಲ್. ಸೋಮಶೇಖರ್ ಹಾಜರಿದ್ದರು. ಅನ್ನಭಾಗ್ಯವನ್ನು ಕಾಂಗ್ರೆಸ್ ಕೊಟ್ಟಿದ್ದಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿದ್ದು ಎಂದು ಲೋಕಸಭಾ ಚುನಾವಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಹಾಸನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆಯಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಅನ್ನಭಾಗ್ಯ ಅಂತ ಹೇಳ್ತಿರಲ್ಲ, ತಾಯಂದಿರಿಗೆ ನಿಮಗೆ ಅನ್ನಭಾಗ್ಯ ಇದೆಯಲ್ಲ, ಇದು ಸಿದ್ದರಾಮಯ್ಯನವ್ರು ಹೊಡಿತಿದ್ರಲ್ಲ, ಈ ತಮಟೆನ ಕೇಳ್ಕೊಂಡು ಮಾರು ಹೋಗ್ಬೇಡಿ. ಅನ್ನಭಾಗ್ಯನ ಕೊಟ್ಟಿದ್ದು ಸಿದ್ದರಾಮಯ್ಯನವರಲ್ಲ, ಮನಮೋಹನ್ ಸಿಂಗ್ ಅಲ್ಲ, ಅವ್ರ ತಾಯಿ ಸೋನಿಯಾ ಗಾಂಧಿನೂ ಅಲ್ಲ. ಆ ಅನ್ನಭಾಗ್ಯನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ. 2000ನೇ ಇಸ್ವಿ ಬಂತು. 1999 ಕಳೆದು 2000ನೇ ಇಸ್ವಿ ಕಾಲಿಟ್ಟಾಗ ಹೊಸ ಸಹಸ್ರಮಾನಕ್ಕೆ ಹೋಗ್ತಿದ್ವಿ, ನ್ಯೂ ಮಿಲೇನಿಯಂಗೆ ಹೋಗ್ತಾ ಇದೀವಿ. ಆ ಸಂದರ್ಭದಲ್ಲಿ ಜಗತ್ತಿನ ನಾಯಕರೆಲ್ಲ ವಿಶ್ವಸಂಸ್ಥೆಯಲ್ಲಿ ಸೇರಿದ್ರು. ಈ ಜಗತ್ತು ಎದುರಿಸ್ತಾ ಇರುವಂತ ಸಮಸ್ಯೆಗಳೇನು ಅಂತ ಪಟ್ಟಿ ಮಾಡಿದ್ರು. ಅದರೊಳಗಡೆ ಮೊದಲನೇ ಸಮಸ್ಯೆ ಹಸಿವು, ಆಮೇಲೆ ಆರೋಗ್ಯ, ಆಮೇಲೆ ಶಿಕ್ಷಣ, ಹೀಗೆ 8 ಸವಾಲುಗಳನ್ನು ಗುರುತಿಸಿದ್ರು. ಅದನ್ನ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿದ್ರು. ಮುಂದಿನ 15 ವರ್ಷ ಈ 8 ಸಮಸ್ಯೆಗಳಿಗೆ ಜಗತ್ತಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಇದಕ್ಕೆ ಪರಿಹಾರನ ಕಂಡುಕೊಳ್ಬೇಕು ಅಂತ ಹೊರಟ್ರು. ಯಾಕೆ ಹಸಿವನ್ನ ಮುಖ್ಯವಾಗಿ ಇಟ್ಕೊಂಡ್ರು ಅಂತಂದ್ರೆ, ಆಫ್ರಿಕಾದಲ್ಲಿ, ನೀವು ಇಥಿಯೋಪಿಯಾದಲ್ಲಿ ಊಟ ಇಲ್ದಲೆ ಜನ ಸಾಯ್ತಿದ್ದು ನಾವು ನೋಡಿದ್ದು. ನಮ್ಮಲ್ಲೂ ಕೂಡ ಕೊರತೆ ಇತ್ತು, ಆಹಾರದ ಕೊರತೆ ಇತ್ತು. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಶ್ವಸಂಸ್ಥೆಯಲ್ಲಿ ಆ ಸಮ್ಮೇಳನ ಮುಗಿಸಿ ವಾಪಸ್ ಡೆಲ್ಲಿಗೆ ಬಂದವರೇ ಅಂತ್ಯೋದಯ ಅನ್ನ ಯೋಜನೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ರಾಜಸ್ಥಾನದಲ್ಲಿ ಫಸ್ಟ್ ಇಂಪ್ಲಿಮೆಂಟ್ ಆಯ್ತು. 2004 ಬರುವಷ್ಟರೊಳಗಡೆ ಸುಮಾರು 4 ಕೋಟಿ ಜನಕ್ಕೆ ಕೊಡೋಕೆ ಪ್ರಾರಂಭ ಮಾಡಿದ್ರು. ಹಾಗೆ 2013 ಅಷ್ಟರೊಳಗಡೆ 80% ಕವರ್ ಆಯ್ತು. 2015 ಟಾರ್ಗೆಟ್ ಇದೆ. ಆಗ ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ತಗೊಂಡ್ಬಂದ್ರೆ ಹೊರತು ಇದನ್ನ ಪ್ರಾರಂಭ ಮಾಡಿದ್ದು, ಪ್ರಾರಂಭದಲ್ಲಿ 30 kg ಅಕ್ಕಿ ಕೊಡೋರು. ಇದನ್ನು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ. ಒಬ್ಬ ಒಳ್ಳೆ ನಾಯಕ ಸಿಗ್ತಾರೆ ಮೋದಿಜಿ ಮುಖಾಂತರವಾಗಿ. ಅದಕ್ಕೋಸ್ಕರ ನಾನು ಮತಯಾಚನೆಗೆ ಇಲ್ಲಿ ಬಂದಿದ್ದೀನಿ. ಬಂಧುಗಳ, ಇಲ್ಲೆಲ್ಲ ತಾಯಂದಿರಿದ್ದೀರಿ, ನಿಮಗೆ ಇವತ್ತು ನಿಮ್ಮ ಮನೆಯಲ್ಲಿ 5 kg ಅಕ್ಕಿ ಬರ್ತಿದೆಯಲ್ಲ. ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಲ್ಲಿ 3 kg ಅಕ್ಕಿ, 2 kg ರಾಗಿ ಕೊಡ್ತಾ ಇರೋದು ತಮಟೆ ಹೊಡಿತಾ ಇರುವಂತ ಸಿದ್ದರಾಮಯ್ಯನವರಲ್ಲ, ಅದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇರೋದು. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಎಂಬ ಯುವತಿಯನ್ನು ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ಕೊಲೆ ಪಾತಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ಎಸಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಂಘಟನೆಯ ಮುಖಂಡ ಸಲೀಂ ಕೊಲ್ಲಹಳ್ಳಿ ಮಾತನಾಡಿ, ಕಳೆದ 2 ದಿನಗಳ ಹಿಂದೆ ಹುಬ್ಬಳ್ಳಿಯ ಕಾಲೇಜು ಆವರಣದಲ್ಲೇ ವಿದ್ಯಾರ್ಥಿನಿ ನೇಹಾ ಎಂಬುವವಳನ್ನು ಸಾರ್ವಜನಿಕವಾಗಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವುದು ನಾಗರಿಕ ಸಮಾಜ ತಲೆದಗ್ಗಿಸುವಂತಹದ್ದು. ಇದನ್ನು ನಮ್ಮ ಸಂಘಟನೆಯು ಉಗ್ರವಾಗಿ ಖಂಡಿಸುತ್ತದೆ. ನ್ಯಾಯಾಂಗ ವ್ಯವಸ್ಥೆ ಕೊಲೆಪಾತಕನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಹೇಳಿದರು. ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಕ್ರೂರಿ ಆರೋಪಿಯನ್ನ ಕಾನೂನಿನ ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಒತ್ತಾಯಕ್ಕೆ ಮತ್ತೆ ಈ ಘಟನೆಯನ್ನ ಖಂಡಿಸೋದಕ್ಕೆ ನಾವಿಲ್ಲಿ ಎಲ್ಲರೂ ಕೂಡ ಹಾಸನ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಎಲ್ಲ ಸದಸ್ಯರು ನಾವಿವತ್ತು ಇಲ್ಲಿ ಸೇರ್ಕೊಂಡಿದ್ದೇವೆ.
ಇವತ್ತು ಯಾರೇ ಆರೋಪಿಯಾಗಿರ್ಬೋದು ಆತನ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಕಠಿಣ ಕ್ರಮವನ್ನು ಜರುಗಿಸಬೇಕು. ಆತನನ್ನು ಗಲ್ಲಿಗೆ ಹಾಕೋದಕ್ಕೆ ಸಾಧ್ಯ ಇದ್ದರೆ ಗಲ್ಲಿಗೂ ಕೂಡ ಆತನನ್ನು ಆದಷ್ಟು ಬೇಗ ಹಾಕಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಹಾಸನ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಇವತ್ತು ಮಾಡ್ತಾ ಇದ್ದೇವೆ. ಇದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೃತ್ಯ. ಈ ಕೃತ್ಯ ಯಾರೇ ಮಾಡಿದ್ರು ಕೂಡ ಅದಕ್ಕೆ ಕಠಿಣವಾದ ಶಿಕ್ಷೆ ಆಗಬೇಕು. ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರುಗಳಾದ ಸೈಯದ್ ಮುಫೀಸ್, ಮೊಹಮ್ಮದ್ ಜಾಕಿರ್, ಬಿಲ್ಕಸ್ ರಾಣಿ, ಹಸೀನಾ ಹುರುಡಿ, ಸಾಯಿರಾ ಬಾನು ಮುನ್ನಾ, ಇದ್ರಿಸ್ ಹಾಜರಿದ್ದರು. ಈಗ ಪುಟ್ಟದೊಂದು ಬ್ರೇಕ್ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುವುದು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟೆಡ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ, ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ. ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟ್ಟಿಂಗ್, LKG, UKG 1 ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು. ಆಂಗ್ಲ ಮಾಧ್ಯಮದಲ್ಲಿ ಮನಮುಟ್ಟುವಂತೆ ಪಾಠ ಮಾಡುವರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು. ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ 100% ಫಲಿತಾಂಶ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, BM ರೋಡ್, ಹಾಸನ್. ಪರಿಶುದ್ಧವಾದ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರೆಗೊಳ್ಳುವ ಆಭರಣಗಳ ತಯಾರಿಕೆ. ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ. ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ
ಜೊತೆಗೆ ಮಂತ್ಲಿ ಸ್ಕೀಮ್, ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, ಬಿಎಂ ರೋಡ್, ಹಾಸನ್. ಫೋನ್ ನಂಬರ್ಸ್ 908082999560 ಹಾಗೂ 08172452590. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯೋಲಾಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರ ಕ್ಷೇತ್ರದ ಮಹಾಜನತೆ ಪುಟ್ಟಸ್ವಾಮಿ ಗೌಡ, ಶ್ರೀಕಂಠಯ್ಯ ಆದ ಮೇಲೆ ಯಾರನ್ನೂ ನೀವು ಲೋಕಸಭೆಗೆ ಕಳಿಸಿಲ್ಲ, ನೀವೆಲ್ಲ ಸೇರಿ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು. ಹಾಸನ ಜಿಲ್ಲೆಯ ಫಲಿತಾಂಶವನ್ನ ಇಡೀ ರಾಷ್ಟ್ರ ರಾಜ್ಯ ನೋಡ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೊಳೆನರಸೀಪುರ ಕ್ಷೇತ್ರದ ಮಹಾಜನತೆ ಪುಟ್ಟಸ್ವಾಮಿಗೌಡರು ಆದ್ಮೇಲೆ, ಶ್ರೀಕಂಠಯ್ಯನವರು ಆದ್ಮೇಲೆ ಯಾರನ್ನು ಕೂಡ ಕಾಂಗ್ರೆಸ್ಗೆ ಲೋಕಸಭೆಗೆ ಯಾರು ಕೂಡ ಕಳಿಸಲಿಲ್ಲ. ಆದರೆ ನೀವೆಲ್ಲ ಸೇರಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಬೇಕು. ಜನತಾದಳದಿಂದ ಏನು ಕೆಲಸ ಆಗಿಲ್ಲ. ಹೊಳೆನರಸೀಪುರದಲ್ಲಿ ಲೈಟ್ ಹಾಕಿಸಲು ಎಂಎಲ್ಎ ಫೋಟೋ ಹಾಕಬೇಕಂತೆ. ಸ್ಕೂಲ್ ಮಾಡಲು ಎನ್ಒಸಿ ಕೊಡದೆ ರೇವಣ್ಣ ರಾಜಕೀಯ ಮಾಡಿದರು. ಹೊಳೆನರಸೀಪುರದಲ್ಲಿ ರೇವಣ್ಣನ ದುರಾಡಳಿತ ಕೊನೆ ಮಾಡಬೇಕು. ಜನತಾ ತೀರ್ಪು ಮುಂದೆ ಯಾವುದು ನಡೆಯೋಲ್ಲ. ಹೊಳೆನರಸೀಪುರ ಕ್ಷೇತ್ರದ ಜನತೆ ಜೊತೆ ನಾವಿದ್ದೇವೆ. ದುರಾಡಳಿತವನ್ನ ಮುಕ್ತಿ ಮಾಡಲು ಇಲ್ಲಿ ಬಂದಿದ್ದೇವೆ. ನಿಮ್ಮ ಜೊತೆ ಕೈ ಜೋಡಿ ದುರಾಡಳಿತ ಕೊನೆಗೊಳಿಸಲು ನಾವು ಇಲ್ಲಿ ಬಂದಿದ್ದೇವೆ ಎಂದು ಹೇಳಿದರು. ಈ ಹೊಳೆನರಸೀಪುರದಲ್ಲಿ ಯಾವಾಗಲೂ ಲೈಟ್ ಹಾಕ್ಸ್ಬೇಕಾದ್ರೂ ಕೂಡ ಹೋಗಿ ಎಂಎಲ್ಎ ಫೋಟೋ ಇಟ್ಕೋಬೇಕಂತೆ. ಫೋಟೋ ಇಲ್ಲ ಅಂದ್ರೆ ಲೈಟ್ ಉಳಿಸ್ಬಿಡ್ತಾರಂತೆ. ಪೊಲ್ಯೂಷನ್ ಗೌರ್ಮೆಂಟ್ ಇತ್ತು, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ರು, ರೇವಣ್ಣ ಮಂತ್ರಿ ಇದ್ದ. ಪಾಪ ಯಾರೋ ಒಬ್ಬ ಹುಡುಗ ಸ್ಕೂಲ್ ಶುರು ಮಾಡ್ತಿದ್ದ. ಆ ಸ್ಕೂಲ್ ಮಾಡೋಕ್ಕೂ ಎನ್ಒಸಿ ಕೊಡಿಸ್ಲಿಲ್ಲ ರೇವಣ್ಣ. ಎಂತ ಆಡಳಿತ ನಾನು ರಾಜ್ಯದಲ್ಲಿ ಎಲ್ಲೂ ನೋಡಲಿಲ್ಲ. ಇಂಥ ದುರಾಡಳಿತ ಈ ಹೊಳೆನರಸೀಪುರ ನಡೀತಾ ಇತ್ತು. ಅದಕ್ಕೆ ನೀವು ಕೊನೆ ಮಾಡಬೇಕು ಅಂತ ಹೇಳಲಿಕ್ಕೋಸ್ಕರ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಶಾಸಕ ಸ್ವರೂಪ್ ಹಾಸನ ತಾಲೂಕಿನ ವಿವಿಧ ಭಾಗಗಳಲ್ಲಿ ಪ್ರಚಾರ ನಡೆಸಿದರು.
ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನಿಡುಡಿ, ದೊಡ್ಡಹೊನ್ನೇನಹಳ್ಳಿ, ಯಡಿಯೂರು, ತೇಜೂರು ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದರು. ಈ ವೇಳೆ ನಗರಸಭೆ ಮಾಜಿ ಅಧ್ಯಕ್ಷ ಅನಿಲ್ ಕುಮಾರ್, ಶಾಸಕ ಸ್ವರೂಪ್ ಅವರಿಗೆ ಸಾಥ್ ನೀಡಿದರು. ಮನೆ ಮನೆಗೆ ತೆರಳಿ ಕರಪತ್ರ ವಿತರಿಸುವ ಮೂಲಕ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದರು. ಜಿಲ್ಲೆಯಾದ್ಯಂತ ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ತಾಪಮಾನ ಏರಿಕೆ ಕಂಡಿದ್ದು, ಬಿಸಿಲಿನ ತಾಪಕ್ಕೆ ಬಸವಳಿದಿದ್ದ ಪಟ್ಟಣದ ಜನರಿಗೆ, ರೈತರಿಗೆ, ಕಾಫಿ ಬೆಳೆಗಾರರಿಗೆ ನಿನ್ನೆ ಬಿದ್ದ ಮಳೆಯಿಂದ ಮೊಗದಲ್ಲಿ ತುಸು ಹರ್ಷದ ಚಿಲುಮೆ ಕಂಡಿದೆ. ಕಳೆದ ವಾರದಿಂದ ದಿನದಿಂದ ದಿನಕ್ಕೆ ಭೂಮಿಯ ಮೇಲೆ ಸುಡುವ ಬಿಸಿಲ ಬೇಗೆಯಲ್ಲಿ ತತ್ತರಿಸಿ ಮಳೆಯ ನಿರೀಕ್ಷೆಯಲ್ಲಿದ್ದ ಜನರಿಗೆ ವರ್ಷದ ಮೊದಲ ಮಳೆ ಬಿದ್ದು ತಂಪಾದ ವಾತಾವರಣ ಸೃಷ್ಟಿಯಾದಂತಾಗಿದೆ. ಪಟ್ಟಣದ ಸುತ್ತಮುತ್ತ ವಿಪರೀತ ಗುಡುಗು ಸಹಿತ ಗಾಳಿ ಮಳೆಗೆ ಕೆಲವು ಭಾಗಗಳಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿದ್ದು, ಹಲವೆಡೆ ಮರಗಳು ಧರೆಗುರುಳಿವೆ. ಕೆಲವು ಹಳ್ಳಿ ಪ್ರದೇಶಗಳಲ್ಲಿ ವಿಪರೀತ ಗಾಳಿಗೆ ಮರಗಿಡಗಳು ವಿದ್ಯುತ್ ತಂತಿಯ ಮೇಲೆ ಬಿದ್ದು ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು. ಕಳೆದೆರಡು ದಿನದಿಂದ ಈವರೆಗೆ ಹೋಬಳಿಯ ಕಣಗುಪ್ಪೆ ಗ್ರಾಮದಲ್ಲಿ ಸರಾಸರಿ ಗರಿಷ್ಠ 43 ಮಿಲಿಮೀಟರ್ ಅತಿ ಹೆಚ್ಚು ಹಾಗೂ ಪಟ್ಟಣ ಸೇರಿದಂತೆ ಲಿಂಗಾಪುರ, ಕಡೆಗರ್ಜೆ, ಮಲಸಾವರ, ಟೇಡಿಹಳ್ಳಿ, ನಾರ್ವೆ, ಸಾಲವಾರ ಮತ್ತು ಇನ್ನಿತರ ಸುತ್ತಮುತ್ತ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಸರಾಸರಿ 22 ಮಿಲಿಮೀಟರ್ ದಾಖಲಾಗಿದೆ. ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಅಭಿಮಾನಿಗಳ ಬಳಗದಿಂದ ವಿತರಣೆ ಮಾಡಲಾಯಿತು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಎಂಟಿ ಕೃಷ್ಣೇಗೌಡ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಅಭಿಮಾನಿಗಳು ಹಣ್ಣು ಹಂಪಲು ವಿತರಣೆ ಮಾಡಿದರು. ನಂತರ ವೀರ ಕನ್ನಡಿಗ ರಕ್ಷಣೆ ವೇದಿಕೆ ಅಧ್ಯಕ್ಷ ರವೀಂದ್ರ ಮಾತನಾಡಿ, ಎಂಟಿ ಕೃಷ್ಣೇಗೌಡರು ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಜೊತೆಗೆ ಉತ್ತಮ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಹೈನುಗಾರಿಕೆಯಲ್ಲಿ ಉತ್ತಮ ಸಾಧನೆ ತೋರಿ ತಾಲೂಕಿನ ಸುತ್ತಲಿನ ರೈತರಿಗೆ ಹೈನುಗಾರಿಕೆಯ ಲಾಭವನ್ನು ಪರಿಚಯಿಸಿ ಉತ್ತಮ ವೇದಿಕೆ ಒದಗಿಸಿಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಮಾದರಿ ಜೀವನವನ್ನು ಆದರ್ಶವಾಗಿ ರೂಢಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳ ನಾವುಗಳು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮೂಲಕ ಎಂಟಿ ಕೃಷ್ಣೇಗೌಡ ಅವರಿಗೆ ಉತ್ತಮ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ದೊರಕುವ ಜೊತೆಗೆ ಅವರ ಜನಸೇವೆ ನಿರಂತರವಾಗಿ ಸಾಗಿ ತಾಲೂಕು ಅಭಿವೃದ್ಧಿ ಹೊಂದಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದರು. ಈ ಒಂದು ದಿನ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಎಂಟಿ ಕೃಷ್ಣೇಗೌಡರು ಸುಮಾರು ವರ್ಷಗಳಿಂದ ಈ ತಾಲೂಕಿನಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಡಬಗ್ಗರಿಗೆ, ದೀನದಲಿತರಿಗೆ ಆಶಾಕಿರಣವಾಗಿ ನೊಂದಂತಹ ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ಮಾಡ್ಕೊಂಡು ಬಂದಿರೋಂಥವರು. ಅವರು ಕೃಷಿ ಕುಟುಂಬದಲ್ಲಿ ಬೆಳೆದು ಬಂದರೂ ಸಹ ಬಡತನದ ಹಸುವಿನ ಒಂದು ಅರ್ಥ ಗೊತ್ತಿದ್ದ ಕಾರಣ ಅವರು ಪ್ರತಿಯೊಂದು ವರ್ಗದ ಜನಗಳ ಜೊತೆ ಮಿಂದು ಅವರು ತನ್ನ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಇವತ್ತು ಅವರ ವಿಶೇಷವಾಗಿ ಹುಟ್ಟುಹಬ್ಬ ಇದ್ದ ಕಾರಣ ಆ ಒಂದು ವ್ಯಕ್ತಿಯ ಅರ್ಥಪೂರ್ಣವಾದಂತಹ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಅವರ ಸಮಾಜ ಸೇವೆಯನ್ನು ಇವತ್ತು ಜನಗಳಿಗೆ ತಿಳಿಸೋಬೇಕು. ಹಾಗಾಗಿ ಇವತ್ತು ಏನು ನೊಂದ ಅಥವಾ ಇಲ್ಲಿ ಯಾವುದೇ ಒಂದು ಆರೋಗ್ಯದ ವಿಷಯದಲ್ಲಿ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂತಹ ಒಂದು ರೋಗಿಗಳಿಗೆ ಹಣ್ಣು ಹಂಪಲನ್ನು ನಾವು ವಿತರಣೆ ಮಾಡ್ತಿದ್ವಿ. ಹಾಗೆಯೇ ಬಹಳಷ್ಟು ಜನ ಬೆಳಗಿನಿಂದ ಗಣ್ಯರು ಹಾಗೂ ಸಮಾಜಮುಖಿ ಕೆಲಸದಲ್ಲಿ ತೊಡಗಿರ್ತಕ್ಕಂತಹ ಭಾಳಷ್ಟು ಜನ ಗಣ್ಯರು ಬಂದು ಇವತ್ತು ಅವರಿಗೆ ಶುಭಾಶಯವನ್ನು ಕೊಡ್ತಿದ್ದಾರೆ. ಹಾಗಾಗಿ ನಾವು ಸಹ ಅವರ ಅಭಿಮಾನಿಗಳಾಗಿ ಈ ಒಂದು ದಿನ ಅವರ ಅರ್ಥಪೂರ್ಣವಾದಂಥ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರ ಸೇವೆ ನಿರಂತರವಾಗಿ ತಾಲೂಕಿನಲ್ಲಿ ನಡೀಬೇಕು. ಅವರು ಇವತ್ತು ಈ ತಾಲೂಕಿನ ಶ್ರೇಯಾಭಿವೃದ್ಧಿ. ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಆಗಮಿಸಿದ ವೇಳೆ ದಲಿತ ವ್ಯಕ್ತಿಗೆ ವಂಚನೆ ಹಿನ್ನೆಲೆ ಪ್ರಕರಣ ದಾಖಲಿಸಿರುವ ಬೇಲೂರಿನ ಕಾಂಗ್ರೆಸ್ ಮುಖಂಡ ಗ್ರಾನೆಟ್ ರಾಜಶೇಖರ್ ಅವರನ್ನು ಪಕ್ಕದಲ್ಲಿ ಕೂರಿಸಿಕೊಂಡಿದ್ದು ಖಂಡನೀಯ ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಬ್ಬ ದಲಿತ ವ್ಯಕ್ತಿ ಸಿದ್ದಯ್ಯ ಎಂಬುವವರಿಗೆ ಮೋಸ ಮಾಡಿದ ಬಗ್ಗೆ ಈಗಾಗಲೇ ಗಣಿ ಇಲಾಖೆ ವತಿಯಿಂದ ತನಿಖೆ ನಡೆಸಿ ಪ್ರಕರಣ ದಾಖಲಾಗಿದೆ. ಅಂತಹ ವ್ಯಕ್ತಿಯನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಸಮಾಜಕ್ಕೆ ಯಾವ ಸಂದೇಶ ನೀಡುತ್ತದೆ? ಸಂವಿಧಾನದ ಆಶಯದ ಅಡಿಯಲ್ಲಿ ಕೆಲಸ ಮಾಡಬೇಕಿರುವ ಸಿಎಂ, ಡಿಸಿಎಂ, ಜಿಲ್ಲಾ ಉಸ್ತುವಾರಿ ಸಚಿವರು, ನಿಗಮ ಮಂಡಳಿ ಅಧ್ಯಕ್ಷರು ಸೇರಿ ಅನೇಕರು ಅಕ್ರಮ ಗಣಿಗಾರಿಕೆ ಮಾಡುವವರ ಪರವಾಗಿ ನಿಂತು ಅವರಿಗೆ ಸಹಾಯ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಹಾಸನ ಜಿಲ್ಲೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಬಂದಿದ್ದರು. ಈ ಸಂದರ್ಭದಲ್ಲಿ ಬೇಲೂರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಲು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು, ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು,
ಅದರ ಜೊತೆಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ KN ರಾಜಣ್ಣ ಅವರು, ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಅರ್ಚಕರ ಶಾಸಕರಾದಂಥ ಶಿವಲಿಂಗೇಗೌಡರು, ಮಾಜಿ ಮಂತ್ರಿ ಆದಂಥ ಶಿವರಾಮರವರು ಭಾಳ ಅಬ್ಬರದ ಪ್ರಚಾರವನ್ನು ಮಾಡ್ತವ್ರೆ. ಭಾಳ ರೋಷಾವೇಶವಾಗಿ ಸಿದ್ದರಾಮಯ್ಯರು ಭಾಷಣ ಮಾಡ್ತಾಯಿದ್ರು. ಆದರೆ ಅದಕ್ಕೆ ಪ್ರಜಾಧ್ವನಿ ಅಂತ ಹೆಸರಿಟ್ಟಿದ್ದಾರೆ. ಪಕ್ಕದಲ್ಲಿ ಬಲಗಡೆ ಮುಖ್ಯಮಂತ್ರಿ, ಮಂತ್ರಿ, ಮಾಜಿ ಮಂತ್ರಿ ಶಿವರಾಮು, ಎಡಗಡೆ ಉಪಮುಖ್ಯಮಂತ್ರಿ, ನಿಗಮ ಮಂಡಳಿ ಅಧ್ಯಕ್ಷರನ್ನ ಕೂರಿಸ್ಕೊಂಡು ಮಧ್ಯದಲ್ಲಿ ಒಬ್ಬ ಗಣಿಕಳ್ಳ ಏನಿದ್ದಾನೆ, ರಾಜಶೇಖರ್ ಅಂತ ಗಣಿಕಳ್ಳನ್ನು ಮಧ್ಯದಲ್ಲಿ ಕೂರಿಸ್ಕೊಂಡು ಇವತ್ತು ಪ್ರಜಾಧ್ವನಿ ಅಂತ ಕಾರ್ಯಕ್ರಮ ಮಾಡಿ ಈ ಪ್ರಜಾಪ್ರಭುತ್ವಕ್ಕೆ ಆ ಅಣುಕನ್ನು ಮಾಡ್ತಾ ಕೆಲಸವನ್ನು ಮಾಡಿದ್ದಾರೆ ಬಂಧುಗಳೇ. ಸರ್ಕಾರ ಅದು ಸಾಬೀತಾಗಿ ಅವನು ಗಣಿಗಾರಿಕೆ ಮಾಡ್ತಿರ್ತಾರೆ, ಸಾಬೀತಾಗಿ ಸರ್ಕಾರನೇ ಇವತ್ತು ಕೋರ್ಟಿಗೆ PCRನ FIRನ ಸಲ್ಲಿಸಿದೆ. ಸರ್ಕಾರದ ಪರವಾಗಿ ವೆಂಕಟೇಶ್ ಅಂತಕ್ಕಂಥ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಇವತ್ತು FIR ಮಾಡಿದ್ದಾರೆ. ಆ ಸರ್ಕಾರ ಹೇಳಿರ್ತಕ್ಕಂಥ ಆರೋಪಿ ಅಷ್ಟೇ ಅಲ್ಲ, ಅವನ ಅಪರಾಧಿಯನ್ನು, ಅವನು ಬರೀ ಆರೋಪಿ ಅಲ್ಲ, ಅಪರಾಧಿಯನ್ನು, ಸರ್ಕಾರಕ್ಕೆ ಘೋಷಣೆ ಮಾಡೋ ಅಪರಾಧಿಯನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪಕ್ಕದಲ್ಲಿ ಕೂರಿಸ್ಕೊತೀರಿ ಅಂದರೆ ನಿಮಗೆ ಯೋಗ್ಯರು ಅಂತ ಯಾರು ಕರೆಯೋಕ್ಕಾಗುತ್ತಾ? ಕೊನೆಯದಾಗಿ ಹೆಡ್ಲೈನ್ಸ್. ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ಜರುಗಿದ ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿಯ ದಿವ್ಯ ಬ್ರಹ್ಮ ರಥೋತ್ಸವ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬರಲಿಕ್ಕೆ ಆಗಲಿಲ್ಲ, ಬಂದಿದ್ರೆ ಹಾಸನ ಜಿಲ್ಲೆಯಲ್ಲಿ ಇನ್ನು 3 ಸ್ಥಾನಗಳು ಸಿಗುತ್ತಿದ್ದವು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಜೇಬಿಗೆ ಕೈ ಹಾಕದೆ ಪಿಕ್ ಪ್ಯಾಕೆಟ್ ಮಾಡುವ ಕಲೆ ಕಾಂಗ್ರೆಸ್ಗೆ ಮಾತ್ರ ಗೊತ್ತು, ಮಾಜಿ ಸಚಿವ CT ರವಿ ಹೇಳಿಕೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದೆ, ಇಂತಹ ಸರ್ಕಾರ ಇದ್ದರೆಷ್ಟು ಬಿದ್ದರೆಷ್ಟು, ಈ ಸರ್ಕಾರ ತೊಲಗಬೇಕು, ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿಕೆ. ಅನ್ನಭಾಗ್ಯವನ್ನು ಕಾಂಗ್ರೆಸ್ ಕೊಟ್ಟಿದ್ದಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿದ್ದು, ಸಂಸದ ಪ್ರತಾಪ್ ಸಿಂಹ ಹೇಳಿಕೆ. ಮತ್ತು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಎಂಬ ಯುವತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಕೊಲೆಪಾತಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ ಸಕಲೇಶಪುರದಲ್ಲಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.